ನನಗೆ ಪ್ರೇಮ್ ಸರ್ ಜೊತೆ ಆಲ್ರೆಡಿ ನಾನು ಜೋಗಿಲಿ ಡ್ಯಾನ್ಸರ್ ಆಗಿ ಮಾಡಿದ್ದೆ ಅಂಡ್ ಕರಿಯಾದಲ್ಲೂ ನೋಡಿದ್ದೆ ಸರ್ನ, ಅವಾಗ ಇನ್ನೂ ಮಾಡಿರಲ್ಲ. ಜೋಗಿಲಿ ಮಾಡಿದ್ದೆ ಅಂಡ್ ಏಕಲವ್ಯದಲ್ಲೇ ನನ್ನ ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ಆಗಿ ಮೀಟ್ ಮಾಡೋಣ, ರೇಟ್ ಮಾಡೋಣ, ಮತ್ತೆ ಎಣ್ಣೆಗೂ ಕೊಟ್ಟಿದ್ರು. ಅಲ್ಲಿ ನನ್ನ ಎಬಿಲಿಟಿ ಅವ್ರಿಗೆ ಗೊತ್ತಿತ್ತು, ನನ್ನ ಪಲ್ಸ್ ಏನು ಅಂತ. ನಾನು ಅವ್ರನ್ನ ತಿಳ್ಕೊಂಡಿದ್ದೆ, ಓ ಇವ್ರು ಹಿಂಗೆ ಕೇಳ್ತಾರೆ ಅಂತ. ಅದು ನನಗೆ ಈಸಿ ಆಗೋಯ್ತು. ಮತ್ತೆ ಪ್ರೇಮ್ ಸರ್ ಯಾವಾಗಲೂ ಅಷ್ಟೇ, ಆ ಹಾಡಿಗೆ ಏನು ಬೇಕೋ ಅದು ಬರೋವರೆಗೂ ಬಿಡೋದಿಲ್ಲ. ತುಂಬಾನೇ ಹೀಗೇ ಬೇಕು ಅಂತ ಹೇಳ್ತಾರೆ. ನಾನು ಅದನ್ನ ಮೀರಿದ ಒಂದು ಅಷ್ಟೆಲ್ಲ ತೊಗೊಂಡು ಕೊಟ್ಟಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾರೆ. ನಾನು ಯಾವತ್ತು 2-3 ಸಾಂಗ್ ಮಾಡಿದ್ದೀನಿ ಅವ್ರದ್ದು ಇಂಡಿಪೆಂಡೆಂಟ್ ಆಗಿ. ಹೋಗಿದ ತಕ್ಷಣ ಎಲ್ಲ ತಗೊಂಡೋಗಿ ರೆಫರೆನ್ಸ್ ಅದು ಇದನ್ನೆಲ್ಲ ಕೊಟ್ಟಿದ ತಕ್ಷಣ 10 ನಿಮಿಷದಲ್ಲಿ ಆಚೆ ಬರ್ತಿದೆ ಎಲ್ಲ ಹೇಳ್ಬಿಟ್ಟು ಹಿಂಗೆ ಅಂತ. ಅದೊಂದು ಖುಷಿ. ಮೌನ ಬಂದಾಗೆಲ್ಲ ಇಷ್ಟರಲ್ಲಿ ಹೊಟ್ಟೋಗ್ಬಿಡ್ತಾನೆ, ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಂತ. ಅದೊಂದು ಹ್ಯಾಪಿಗೆ ಅವರು ಫುಲ್ ಹ್ಯಾಪಿಯಾಗಿ ಮುಂದುವರೆದು ಮಾಡಿ. ನೀವೀಗ ಮಾತಾಡ್ತಾವಾಗ ಹೇಳಿದ್ರಿ ರಕ್ಷಿತಾ ಮ್ಯಾಮ್ ಮತ್ತೆ ನಿಮ್ಮ ಒಡನಾಟದ ಬಗ್ಗೆ. ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಕೂಡ ನಾವು ರಿಯಾಲಿಟಿ ಶೋಸ್ ಗಳಲ್ಲಿ ನೋಡ್ತಾ ಬರ್ತಿದ್ವಿ. ಅಂದ್ರೆ ಅವರು ಜಡ್ಜ್ಮೆಂಟ್ ಕೊಡ್ತಾ, ಜೊತೆಗೆ ನೀವು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದ್ದೆಲ್ಲ ಇದೆ. ಸೊ ಅವರ ಒಡನಾಟದ ಬಗ್ಗೆ ಹೇಳುವುದಾದ್ರೆ ಮೇಡಮ್, ನಾನು ಫಸ್ಟ್ ಅಪ್ಪು ಸಿನಿಮಾಯಿಂದನೂ ನಾನು ದೊಡ್ಡ ಫ್ಯಾನು. ರಮ್ಯಾ ರಕ್ಷಿತ್ ಅವ್ರು ಅಂತಂದ್ರೆ ನಾವು ರಕ್ಷಿತ್ ಅವ್ರ ಜೊತೆಗೆ ಇರ್ತಿದ್ವಿ. ರಮ್ಯಾ ಅವ್ರನ್ನ ಜೊತೆಗೇನೆ ಎಲ್ಲ ಮಾಡಿಸ್ತೀವಿ. ನಂಗೆ ಅಷ್ಟು ಇಷ್ಟ ರಕ್ಷಿತಾ ಮೇಡಮ್. ಮತ್ತೆ ಅವರು ಇದರಲ್ಲಿ ಎಲ್ಲೇ ಇದ್ರು ಕೂಡ ಮೋಹನ ಅಂತ ಅವರೇ ಗುರುತಿಸ್ತಾರೆ ಫಸ್ಟ್. ಯಾಕೆಂದ್ರೆ ಅವರು ಕಲೆ ಏನೋ ತುಂಬಾ ಎತ್ತಿಡಿದ್ದಾರೆ. ನಾನು ಒಬ್ಬನೇ ಅಲ್ಲ, ಎಲ್ಲಾ ಕೊರಿಯೋಗ್ರಾಫರ್ನು ಅವ್ನು ಚೆನ್ನಾಗಿ ಮಾಡ್ತಾನೆ, ಇವ್ನು ಮಾಡ್ತಾನೆ ಅಂತ ಅದಿದ್ರೆ ಸಾಕು ಮೇಡಮ್. ಒಬ್ಬ ಕೊರಿಯೋಗ್ರಾಫರ್, ನಾನೇ ಅಂತಲ್ಲ, ಎಲ್ಲಾ ಕೊರಿಯೋಗ್ರಾಫರ್ಸ್ಗೂ ಅದೊಂದು ಆಸೆ ಇದ್ದೇ ಇರುತ್ತೆ, ಏನಾದ್ರು ಒಂದು ಮಾಡ್ಬೇಕು ಅಂತ. ಮತ್ತೆ ಪ್ರೇಮ್ ಸರ್ ನನ್ಗೆ ಗೊತ್ತು ಅಂತ ಎಲ್ಲಾ ಸಾಂಗು ನನಗೆ ಕೊಟ್ಟಿಲ್ಲ. ಭೂಷಣ್ ಒಂದು ಕೊಟ್ರು, ರಾಹುಲ್ ಅನ್ನೋರು ಒಂದು ಕೊಟ್ರು. ಈ ತರದ ಬೆಳವಣಿಗೆ ನಾನು ಒಬ್ಬನೇ ಬೆಳಿಬೇಕು ಅನ್ನೋದಿಲ್ಲ, ಇಂಡಸ್ಟ್ರಿ ಬೆಳಿಬೇಕು. ಅದಕ್ಕೋಸ್ಕರ ಆ ಸಹಾಯ ಅನ್ನೋದು. ಮೇಡಮ್ ಯಾವಾಗಲೂ ನನ್ನ ನೋಡಿ, ಅವ್ರು ಏಕಲವ್ಯದಲ್ಲೂ ಎಣ್ಣೆಗೋಲೆ ಮೇಡಮ್ ನಾನು ಹೋಗಿ ಈ ತರ ಒಂದು ಎಂಟ್ರಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಆಯ್ತು ಬರ್ತೀನಿ ಕೊಡ ನಿನ್ಗೋಸ್ಕರ ಅಂತ. ನಮ್ಗೆ ಅದೊಂದು ಖುಷಿ. DKD ನಾನು 9 ವರ್ಷದಿಂದ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದ್ರಲ್ಲೂ ಅಷ್ಟೇ ಮೇಡಮ್ ಹಂಗೆ ಹೇಳ್ತಾರೆ, ಇದು ಅವ್ನು ಇದ್ರೆ ಏನೋ ಒಂದು ಮಾಡ್ತಾನೆ ಅಂತ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅದು ಅವ್ರ ಪ್ರೀತಿ ಕೊಡ್ತಾರಲ್ಲ, ಅದಾಗ ನಡೀತಾ ಹೋಗುತ್ತೆ. ನನಗೆ ತುಂಬಾನೇ ಖುಷಿ ಮೇಡಮ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ. ಪ್ರತಿಯೊಂದರಲ್ಲೂ ನಮ್ಮನ್ನ ಮಾತಾಡಿಸ್ತಾರೆ. ಅದೇ ನಮ್ಗೆ ಅವಾರ್ಡು ಮೇಡಮ್. ನನಗೆ ಆಮೇಲಿಂದ ಏನೋ ಪೇಮೆಂಟು ಅದೆಲ್ಲ ಆಮೇಲೆ, ಇದೇ ನನ್ನ ದೊಡ್ಡ ಅವಾರ್ಡ್.